ಯಾವ ತರ ಎಕ್ಸ್ಪ್ಲೋರ್ ಮಾಡ್ಬೋದು ವಿಡಿಯೋನ? ನಾನಂತರ ಆ ಗಾಡಿಗೆ KGF ಅಂತಾನೆ ಇಟ್ಟಿದ್ದೀನಿ ಅವಾಗಿಂದ. KGF ತಮ್ಮ RGF ಇದ್ದಂಗೆ ಅಲ್ರಿ ಇದು. ನಮ್ಮ ಕನ್ನಡ ಇಂಡಸ್ಟ್ರಿಗೆ ರಾಕಿಂಗ್ ಸ್ಟಾರ್ ಯಾವ ಥರನೋ ಅದೇ ಥರ ನಮ್ಮ ಕನ್ನಡ ಇಂಡಸ್ಟ್ರಿಗಳಲ್ಲಿ ಫಿಲ್ಮ್ಗಳಂತ ಬಂದರೆ KGF ಟಾಪ್ 1 ಅಲ್ಲಿದೆ. ಅದೇ ಥರ ನಮ್ಮಂಥ ಬೈಕರ್ಸ್ಗಳಿಗೆ ಇಂಪಾರ್ಟೆಂಟ್ ಆಗಿ ಒಂದು ಮೇನ್ ಥಾಟ್ ಬರೋದೇ ಒಂದು KGF ಇಲ್ಲಿರೋ ಬೈಕು. ಈ ದೃಶ್ಯನ ಕಣ್ಣಿಂದ ನೋಡ್ಬೇಕಾಗಿತ್ತು. ಇವತ್ತು ನಮ್ಮ ಹತ್ರ ಒಂದು ಬಾಂಬ್ ಗಾಡಿ ಇದೆ ಗುರು. ಇದು ನಮ್ಮ ಊರಲ್ಲಿರೋದು ನಮ್ಮ ಹೆಮ್ಮೆ. ಇದನ್ನ ಓನ್ ಮಾಡಿರೋದು ಓನರ್ಗಳ ಹೆಮ್ಮೆ, ಆದ್ರೆ ಇದನ್ನ ಓಡಿಸ್ತಾ ಇರೋದು ನನ್ನ ಹೆಮ್ಮೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ನನ್ನ ಚಾನಲ್ ಇವಾಗ ತುಂಬಾ ಡೌನ್ ಅಲ್ಲಿ ಇದ್ರು ಪರವಾಗಿಲ್ಲ, ತಗೊಳ್ಳಿ ವಿಡಿಯೋ ಮಾಡಿ ಅಂತ ಹೇಳಿ ನನ್ಗೆ ಓನರ್ ವೆಹಿಕಲ್ ನ ಕೊಡ್ತಾ ಇದಾರೆ. ಓಡಿಸ್ಬೇಕಾದ್ರೆ ಆ ಸೌಂಡ್ ಗೆ ಏನು ಮಾತೇ ಬರ್ತಿಲ್ಲ. KGF ಇಲ್ಲಿರೋ ವೆಹಿಕಲ್ ನಮ್ಗೆ ಸಿಕ್ಕಿಲ್ಲ ಅಂದ್ರೆ ಇವಾಗ ನಮ್ಮೂರಲ್ಲಿರೋ ಮೆಕ್ಯಾನಿಕ್ ಗಾಡಿ ಬಂದ್ಬಿಟ್ಟು ಪಲ್ಸರ್ 150cc ಇದು. ನಾವು KGF ನೋಡ್ಬಿಟ್ಟು ಸೇಮ್ ಅದೇ ಟೈಪ್ ಮಾಡ್ಬೇಕಂತ RGF ಮಾಡಿದೀವಿ. ಬ್ರೋ RGF ಅಂದ್ರೆ ಏನ್ ಬ್ರೋ? RGF ಅಂದ್ರೆ ರಫೀಕ್ ಗೋಲ್ಡ್ ಫ್ಯಾಕ್ಟರಿ ಅಂತ. ಫ್ಯಾಕ್ಟರಿ ಅಂದ್ರೆ ಬರುತ್ತೆ, ಫೌಂಡೇಶನ್ ಅಂದ್ರೆ ಬರುತ್ತೆ. ಸೌಂಡ್ ಕೇಳ್ತೀರಾ? ಯಾವ ತರ ಸೌಂಡು? ಬುಲೆಟ್ ಫ್ರಂಟ್ ಅಲ್ಲಿ 80 ಸೆಕ್ಷನ್ 17 ಇಂಚ್ ವೀಲ್ ಇದೆ, ಬ್ಯಾಕ್ ಅಲ್ಲಿ 100 ಸೆಕ್ಷನ್ 17 ಇಂಚ್ ವೀಲ್ ಇದೆ. ನೋಡಕ್ಕೆ ಯಾವ್ದೇ ರೀತಿ ಟೈರ್ ವೇರಿಯೇಷನ್ ಕಾಣದೇ ಇದ್ರು ನಂಬರ್ಸ್ ನೋಡಿದ್ರೆ ಆಕ್ಚುಲ್ ಆಗಿ ಟೈರ್ ವೇರಿಯೇಷನ್ ನಿಮ್ಗೆ ಗೊತ್ತಾಗುತ್ತೆ. ಎರಡರಲ್ಲೂ ಕೂಡ CA ಟೈರ್ ಯೂಸ್ ಮಾಡಿರೋದು. ಆಫ್ ರೋಡಿಂಗ್ ಮಾಡ್ಬೇಕು ಅಂತ ಅಥವಾ ಸಿಟಿಗಳಿಗೆ ಎಲ್ಲದರಲ್ಲೂ ಯೂಸ್ ಆಗ್ಲಿ, ಒಂದೇ ಟೈರ್ ಇರ್ಲಿ ಅಂತ ಹೇಳಿ ಇವರು CA ಟೈರ್ ನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಅಲ್ಯೂಮಿನಿಯಂ ಸಿಂಗಮ್ ಬದಲಿ ಒಂದು ಸ್ಟೀಲ್ ಫ್ರೇಮ್ ಕೊಟ್ಟಿದ್ದಾರೆ. ಅದರ 150 ಪಲ್ಸರ್ ಇದೆ. ಅದು ಚಸ್ಸಿ ಕಟ್ ಮಾಡ್ಬಿಟ್ಟು ಪೂರ್ತಿ ಚಸ್ಸಿ ಕಟ್ ಮಾಡಿ ಇದು ಪೂರ್ತಿ ಮಾಡಿಫೈ ಮಾಡಿದೀವಿ ಪೂರ್ತಿ. ನೆಕ್ಸ್ಟ್ ಇಂದರಿಗೆ ಕೂತ್ಕೊಳ್ಳೋಕೆ ಹೆಲ್ಪ್ ಆಗ್ಲಿ ಅಂತ ಇದ್ರ ಪುಟ್ ಗಳು ಹಾಕಿದ್ದಾರೆ. ಇದು NS. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ ಬ್ರೋ. ಇವಾಗ ನನ್ಗೆ ಗಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕಿಂತ ಗಾಡಿ ಜಾಸ್ತಿ ಓಡಿಸ್ಬೇಕಂತ ಅನ್ಸುತ್ತೆ. ಒಳ್ಳೆ ಕ್ರೇಜ್ ಜಾಸ್ತಿ ಆಗ್ತೈತೆ. ಇಂಜಿನ್ ಬಗ್ಗೆ ನಿಮ್ಗೆ ಹೇಳ್ಬೇಕಂತಂದ್ರೆ 150cc 2 ಕೂಲ್ DTS ಇಂಜಿನ್ ಇರೋದು. 12 BHP ಇದೆ, 11 Nm ಟಾರ್ಕ್ ಇದೆ. ನೆಕ್ಸ್ಟ್ ಇದ್ರದ್ದು ಟ್ಯಾಂಕ್ ಬಗ್ಗೆ ಹೇಳೋದಂದ್ರೆ ಇದು GD 650cc ಬೋರ್ಡಿಂಗ್ ಟ್ಯಾಂಕ್ ಹಾಕಿದ್ದೀನಿ. ಈ ತರ ಗಾಡಿಗಳನ್ನ ಹಿಡ್ಕೊಂಡು ನಾವು ಆಫ್ ರೋಡಿಂಗ್ ಮಾಡ್ತಿದೀವಲ್ಲ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವತ್ನ. ನೆಕ್ಸ್ಟ್ ಇದರಲ್ಲಿ ಫ್ರಂಟ್ ಅಲ್ಲಿ ಒಂದು ರಾಯಲ್ ಎನ್ಫೀಲ್ಡ್ ಒಂದು ಫ್ರಂಟ್ ಹೆಡ್ ಲ್ಯಾಂಪ್ ಇದೆ. ಅದಾದ್ಮೇಲೆ ಸೈಡ್ ಇಂಡಿಕೇಟರ್ ಇದೆ. ಅದಾದ್ಮೇಲೆ ಎಕ್ಸ್ಟ್ರಾ ಲೈಟ್ ಬೇಕಂತ ಹೇಳಿ ಎಕ್ಸ್ಟ್ರಾ ಲೈಟ್ ಕೂಡ ಹಾಕ್ಸಿದ್ದಾರೆ. ಇದರಲ್ಲೇ ಟೈಲಮ್ ಬರುತ್ತೆ, ಬ್ರೇಕ್ ಲೈಟ್, ಇಂಡಿಕೇಟರ್ ಎಲ್ಲ ಇದರಲ್ಲೇ ಮಾಡಿದ್ದೀನಿ. ನೆಕ್ಸ್ಟ್ ಇದ್ರದ್ದು ಸ್ಪೀಡೋಮೀಟರ್ ಬಗ್ಗೆ ಬರೋದಾಯ್ತಂದ್ರೆ ಇದರಲ್ಲಿ ಸ್ಪೀಡ್ ತೋರಿಸುತ್ತೆ, ಎಷ್ಟು ಕಿಲೋಮೀಟರ್ ಹೋಗಿದೆ ಅಂತ ತೋರಿಸುತ್ತೆ. ನ್ಯೂಟ್ರಲ್ ಇಂಡಿಕೇಟರ್ ಇದೆ, ಲೈಟ್ ಇಂಡಿಕೇಟರ್ ಇದೆ, ಅದಾದ್ಮೇಲೆ ಟರ್ನ್ ಇಂಡಿಕೇಟರ್ ಕೂಡ ಇದೆ. ನೆಕ್ಸ್ಟ್ ಇದರಲ್ಲಿ RPM ಇಂಡಿಕೇಟರ್ ಕೂಡ ಇದೆ. ಇದು ಆಕ್ಚುಲಿ ವರ್ಕ್ ಆಗಲ್ಲ. ಇಂಜಿನ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ಬೇಕಾದ್ರೆ ಇದು ಫೇಲ್ಯೂರ್ ಆಗಿರ್ಬೋದು. ಪೂರ್ತಿ ಒಂದು KGF ಲುಕ್ ಕೊಟ್ಟಿದ್ದೀನಿ ಗಾಡಿಗೆ, ಪೂರ್ತಿ ಆಟೋಕ್ಷನ್ ಮಾಡಿ. ಮಾಡಿಫೈ ವೆಹಿಕಲ್ ಆಗಿರೋದ್ರಿಂದ ಇದನ್ನ ಎಲ್ಲಿ ಲೀಗಲ್ ಆಗಿ ಓಡ್ಸಕ್ ಆಗಲ್ಲ. ಫ್ರಂಟ್ ಫೋರ್ಕ್ ಸಿಗ್ನಲ್ನ ಪ್ರೊಟೆಕ್ಟ್ ಮಾಡ್ಬೇಕಂತ ಹೇಳಿ ಎಕ್ಸ್ಟ್ರಾ ಕವರ್ಗಳನ್ನ ಹಾಕಿದ್ದಾರೆ. ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ, ಬ್ಯಾಕ್ ಅಲ್ಲಿ ಮೋನೋಶಾಕ್ ಸಸ್ಪೆನ್ಷನ್ ಬರುತ್ತೆ. ಇದು ಆಕ್ಚುಲಿ NS 125 ಇದು. ಮೋನೋ ಸಸ್ಪೆನ್ಷನ್ ಮಾಡಿದ್ದೀನಿ. ಮೋನೋ ಸಸ್ಪೆನ್ಷನ್ ಆದ್ರಿಂದ ಬ್ಯಾಕ್ ಪೇನ್ ಸ್ವಲ್ಪನೂ ಬರಲ್ಲ ನಿಮಗೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಕಾರ್ಬೆಟ್ ಒಳಗೆ ಸಿಸ್ಟಮ್ ಎಲ್ಲ ಚೇಂಜ್ ಆಗಿದೆ, ಕೆಲಸ ಸೌಂಡ್ ಚೇಂಜ್ ಆಗಿದೆ. ಹೇರ್ ಫಿಲ್ಟರ್ ಲುಕ್ ಕೊಟ್ಟಿದ್ದೀನಿ ಸೌಂಡ್ ಬರ್ಲಿ ಅಂತ ಹೇಳಿ. ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಬಂದಿದೆ. ಅಂದ್ರೆ ಎಕ್ಸಾಸ್ಟ್ ನೋಟ್ ಕೇಳ್ಬೇಕಂದ್ರೆ ಈ ತರ ಬರುತ್ತೆ. ನೆಕ್ಸ್ಟ್ ಇದ್ರದ್ದು ಫ್ರಂಟ್ ಮಾಡ್ಗಳು ಯಾವ್ದೋ ಒಂದು ಜುಗಾಡ್ ಆಗಿದೆ. ಯಾವ್ದು ಗಾಡಿದು ಪಾರ್ಟ್ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಫೈಬರು. ಅದಾದ್ಮೇಲೆ ಬ್ಯಾಕ್ ಅಲ್ಲಿ ಯಾವ್ದೇ ರೀತಿ ಮಡ್ಗಾಡ್ಗಳು ಕೊಟ್ಟಿಲ್ಲ. ಈ ಟೈರ್ ಹಗ್ಗನ ಕೊಟ್ಟಿದ್ದಾರೆ. ಏನಾದ್ರು ಮಣ್ಣು ಹರಿದ್ರೆ ಈ ಟೈರ್ ಹಗ್ಗ ಮಣ್ಣು ಹೋಲ್ಡ್ ಮಾಡುತ್ತೆ. 50 ಕಿಲೋಮೀಟರ್ ಮೇಲೆ ಆರಾಮ್ ಬರ್ತಾ ಇದೆ. ನೆಕ್ಸ್ಟ್ ಇದ್ರದ್ದು ಚೈನ್ ಬಗ್ಗೆ ಬರೋದಾಯ್ತು ಅಂದ್ರೆ ಚೈನ್ ಲುಕ್ ಚೆನ್ನಾಗಿ ಕಾಣ್ಲಿ, ಒಂದು ಅಗ್ರೆಸಿವ್ ಆಗಿ ಕಾಣ್ಲಿ ಅಂತ ಹೇಳಿ ಯಾವ್ದೇ ರೀತಿ ಕವರ್ನ ಆಡ್ ಮಾಡಿಲ್ಲ, ಒಂದು ಓಪನ್ ಆಗೇ ಇದೆ. ಇದ್ರದ್ದು ಮಿರರ್ಸ್ ಬಗ್ಗೆ ಇರೋದಾದ್ರೆ ಇದೊಂದು ಕಸ್ಟಮ್ ಮಿರರ್, ಅಂದ್ರೆ ಯಾವ ಬೇಕಾದ್ರೂ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಕಿಕ್ ಕೊಡ್ದು ಸ್ಟಾರ್ಟ್ ಮಾಡಿದ್ರೆ ಯಾವ್ದೋ ಒಂದು ರಾಯಲ್ ಎನ್ಫೀಲ್ಡ್ ನ ಗಾಡಿನ ಕಿಕ್ ಕೊಡ್ದು ಸ್ಟಾರ್ಟ್ ಮಾಡ್ತಾರೋ ಫೀಲ್ ಬರುತ್ತೆ ಗುರು. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಆಕ್ಚುಲ್ ಆಗಿ ಹೇಳ್ಬೇಕಂತಂದ್ರೆ ಒಂದು ಮಾಡಿಫೈ ಬೈಕ್ ನ ಹುಡುಕಿ ರೆಕಗ್ನೈಸ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಕಷ್ಟ. ಒಳ್ಳೆ ರೀತಿಯಾಗಿ ನಿಮ್ ಮುಂದೆ ತೋರ್ಸಕ್ಕೆ ನಾನು ಟ್ರೈ ಮಾಡಿದೀನಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಈ ತರ ವಿಡಿಯೋಸ್ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿ ನಾವು ವ್ಯೂಸ್ ನ ತಗೋತೀವಿ ಅಂತಂದ್ರೆ ಮೆಕ್ಯಾನಿಕ್ ನ ಒಂದು ಹಾರ್ಡ್ ವರ್ಕ್ ಇರುತ್ತೆ, ಒಂದು ಡೆಡಿಕೇಶನ್ ಇರುತ್ತೆ. ಆ ಡೆಡಿಕೇಶನ್ ನೀವು ಅಪ್ರಿಶಿಯೇಟ್ ಮಾಡ್ಲೇಬೇಕು.
ಪಡದೆ ನಿಮಗೆ ಸಕ್ಸಸ್ ಸಿಗಲ್ಲ ಸರ್ ಈಸಿಯಾಗಿ. ಪ್ರೀತಿಸ್ತಿರೋ ಕೆಲಸನ ಅದಷ್ಟೇ ಪ್ರೀತಿ ತಂದ್ಕೊಡುತ್ತೆ. ವಾಹಿನಿ ಆಟೋ ಸರ್ವಿಸ್ ಹರಿಹರ ಅಂತ ಹೇಳ್ಬಿಟ್ಟು ನಮ್ಮ ಮಾಲೀಕರು ವಾಹಿನಿ ಪ್ರಭು ಅಂತ ಹೇಳ್ಬಿಟ್ಟು ಮೆಕ್ಯಾನಿಕ್ ರಫಿಕ್ ಅಂತ ಮಾಡಿದ್ರು. ಲೊಕೇಶನ್ PB ರೋಡ್, ಬಾತಿ ಶಿವಪ್ಪನ್ ಕಾಂಪೌಂಡ್, ಹರಿಹರ. ಸರ್ 2 months ಟೈಮ್ ತಗೊಂಡ್ ಸರ್. ವರ್ಕ್ ಮಾಡ್ಕೊಂಡ್ ಮಾಡ್ಬೇಕಲ್ಲ, ಇದ್ರೊಳಗೆ ಕುಂತಿಲ್ಲ, ವರ್ಕ್ ಮಾಡ್ಕೊಂತ ನಾವು ಮಾಡೋದು. ಆಗಲ್ಲ ಬ್ರೋ, ಸೌಂಡು ನೆಕ್ಸ್ಟ್ ಲೆವೆಲ್ ಅಂತ ಅನ್ಕೊಳ್ಳಿ. ಒಬ್ಬ ಮೆಕ್ಯಾನಿಕಲ್ ಅದನ್ನ ಗಾಡಿ ನೋಡಿ ಅದನ್ನ ಮಾಡ್ಬೇಕಂತ ಅನ್ಕೊಂಡ್ ಮಾಡ್ತಿದಾರಲ್ಲ, ಅದ್ ನೆಕ್ಸ್ಟ್ ಲೆವೆಲ್ ಅಂತ ಅನ್ಕೋದು. ಹೆವಿ ಬ್ರೋ. ಈ ತರ ಗಾಡಿಗಳನ್ನ ಇಟ್ಟು ಓನ್ ಮಾಡಿ ಮೇಂಟೈನ್ ಮಾಡಿದ್ರೆ ಒಂದು ದೊಡ್ಡ ಸಾಧನೆ. ಮಧ್ಯಾಹ್ನ ನಾವು ಈ ತರ ರೂಲ್ಸ್ ಗಳ ಮಧ್ಯೆ ಈ ತರ ಗಾಡಿಗಳನ್ನ ಬಿಲ್ಡ್ ಮಾಡಿದ್ವಿ ಅಂದ್ರೆ ಯಾರು ಮಾಡಕ್ ಸಾಧ್ಯ ಆಗಲ್ಲ. ನೆಕ್ಸ್ಟ್ ಈ ಬೈಕ್ ನ ಕೊಡ್ಸಿರೋದು ನಮ್ಗೆ ಅನನ್ ಉಮೇಶ್ ಅಂತ. ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಾಡಿನ ನೋಡ್ಕೊಂಡು ಕೂತ್ಕೊಳ್ಳೋದಾಗಿತ್ತು, ಅವಾಗಿಂದ ವಿಡಿಯೋನೇ ಮಾಡ್ತಿಲ್ಲ. ಸೊ ಅವ್ರನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂತ ಹೇಳ್ಬೋದಾಗಿತ್ತು. ಕೆಲ್ಸಿದ್ರೆ ಆಚೆ ಲೋಕ ಬೆಂಟಯ್ಯ